ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಚೊಂಗೆ ಮಾಡತ್ತೀನಿ. ನಾನು ಗೋಧಿ ಹಿಟ್ಟು ತೊಗೊಂಡಿನಿ. 10-15 ಚೊಂಗೆ ಆಗ್ತಾವೆ. ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಕೊಂಡು ಗೋಧಿ ಹಿಟ್ಟು ಚೆಂದಾಗಿ ನಾದ್ಕೋಬೇಕ್ರಿ. ಮೆತ್ತಗೆ ಚಪಾತಿಗೆ ಹಿಟ್ಟಿಗೆ ಹೆಂಗೆ ನಾದ್ತೀವಿ ಅದೇ ಥರ ನಾದ್ಕೋಬೇಕು. ಈ ಥರ ಹಿಟ್ಟು ಚೆಂದ ನಾದ್ಕೊಂಡು ಚೊಂಗೆ ರೆಡಿ ಮಾಡ್ಕೊತೀನಿ ನೋಡ್ರಿ. ಹಿಟ್ಟು ರೆಡಿ ಮಾಡ್ಕೊತೀನಿ ರೀ. ಈಗ ಸ್ವಲ್ಪ ತಿಕ್ಕಿ ನಾದ್ಕೋಬೇಕು. ಹಿಟ್ಟು ಚಪಾತಿಗೆ ಹೆಂಗೆ ನಾದ್ತೇವೆ ನೋಡ್ರಿ ಅದೇ ಥರ ನಾದಬೇಕು. ಈ ಥರ ಹಿಟ್ಟೆಲ್ಲ ನಾದಿ ಒಂದು 10 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ ರೀ. ಗಸಗಸೆ ತೊಗೊಂಡಿನಿ. ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕ್ರಿ. ಗಸಗಸೆ ಸ್ವಲ್ಪ ಬೆಚ್ಚಗಾದ್ರೆ ಸಾಕ್ರಿ. ಬೆಚ್ಚಗಾಗ್ಯಾವ ತೆಗಿತೀನಿ ರೀ. ಈಗ ಬೇರೆ ಒಂದು ಪಾತ್ರೆ ಒಳಗೆ ತಕ್ಕೋತೀನಿ. ಗಸಗಸೆ ತಗೊಂಡೇನಿ ರೀ. ಈಗ ಇದು ಸ್ವಲ್ಪ ಮಿಕ್ಸಿ ಮಾಡ್ಕೋತೀನಿ ರೀ. ಗಸಗಸೆ ಒಂದು 4 ಏಲಕ್ಕಿ ಸ್ವಲ್ಪ ಮಿಕ್ಸಿ ಮಾಡ್ಕೋತೀನಿ ರೀ. ಇದು ಈ ಥರ ಮಿಕ್ಸಿ ಮಾಡ್ಕೊಂಡಿನಿ. ಗಸಗಸೆ ಸ್ವಲ್ಪ ಬೆಳ್ಳುಣಿಗೆ ತಿಕ್ಕಿದ್ರೂ ಬರ್ತದೆ. ಒಂದು 8-10 ಗೋಡಂಬಿ ಹಾಕ್ಕೋತೀನಿ. 8-10 ಬಾದಾಮಿ ಹಾಕ್ಕೋತೀನಿ ರೀ. ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೋತೀನಿ. ಗೋಡಂಬಿ ಗಸಗಸೆ ಹಾಕಿ ಮಾಡಿದ್ರೆ ಚೊಂಗೆ ಹಿಟ್ಟು ಸೂಪರ್ ಆಗ್ತಾವ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಈಗ ಬೆಲ್ಲ ತೊಗೋತೀನಿ ರೀ. ಚೊಂಗೆಗೆ ಎಷ್ಟು ಬೇಕು ನೋಡ್ಕೊಂಡು ಬೆಲ್ಲ ತೊಗೋತೀನಿ. ಗಟ್ಟಿ ಪಾಕ ಮಾಡ್ಕೋಬೇಕ್ರಿ. ಸ್ವಲ್ಪ ಬೆಲ್ಲ ತೊಯ್ಯಷ್ಟೇ ಹಾಕೋತೀನಿ ರೀ ನೀರು. ಬೆಲ್ಲ ಕರಗಿಸ್ಕೊತೀನಿ ರೀ. ಈ ಥರ ಚೊಂಗೆ ಮಾಡಿ ನೋಡ್ರಿ ನೀವು, ಭಾಳ ಟೇಸ್ಟ್ ಆಗ್ತಾವೆ. ಬೆಲ್ಲ ಕರಗ್ಯದ್ರಿ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಎಷ್ಟಾಗ್ಯದ ಬೆಲ್ಲ ತೊಯ್ಯಷ್ಟೇ ಹಾಕ್ಬೇಕು ನೀರು. ಬೇರೆ ಒಂದು ಪಾತ್ರೆಗೆ ತೊಗೋತೀನಿ ರೀ. ಬೆಲ್ಲದ ಪಾಕ ಇಷ್ಟು ಮಾಡ್ಕೊಂಡು ನೋಡ್ರಿ. ನಮ್ಮ ಪಾಕ ಗಟ್ಟಿ ಮಾಡ್ಕೋಬೇಕ್ರಿ. ಸ್ವಲ್ಪ ನೀರು ಕಡಿಮೆ ಹಾಕಬೇಕು. ಈಗ ಮಿಕ್ಸಿಗೆ ಹಾಕಿಟ್ಟದು ಗೋಡಂಬಿ ಬಾದಾಮಿ ಏಲಕ್ಕಿ ಗಸಗಸೆ ಈಗ ಮಸಾಲೆ ರೆಡಿ ಮಾಡ್ಕೋತೀನಿ ರೀ ಚೊಂಗೆ ಮಾಡೋಕೆ. ಆಮೇಲೆ ಒಂದು ಕಪ್ ಕೊಬ್ಬರಿ ತುರಿದಿಟ್ಟೀನಿ ರೀ, ಒಣ ಕೊಬ್ಬರಿ. ನಿಮ್ಗೆ ಎಷ್ಟು ಚೊಂಗೆಗೆ ಎಷ್ಟು ಆಗ್ತದೆ ನೋಡ್ಕೊಂಡು ತೊಗೊರಿ. ನಾ ಒಂದು ಕಪ್ಪಿನಷ್ಟು ತೊಗೊಂಡೀನಿ ರೀ. ಹೊರಗಿನ ಒಂದು ಸ್ವಲ್ಪ ತೆಗ್ದೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಅದೆಷ್ಟು ನೋಡ್ಕೊಂಡು ಹಾಕ್ತೀನಿ ರೀ. ಈ ಥರ ಚೊಂಗೆ ಮಾಡಿದ್ರೆ ಭಾಳ ಟೇಸ್ಟ್ ಆಗ್ತಾವ್ರಿ. ಇದೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡಿನಿ ರೀ. ಇದು ಸೈಡಿಗೆ ತಿಡ್ತೀನಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈ ಹಿಟ್ಟನ್ನು ನೆಂದದ್ರಿ. ಹಿಟ್ಟು ಮೆತ್ತಗಾಗ್ಯದ. ಈಗ ಚೊಂಗೆ ರೆಡಿ ಮಾಡ್ಕೊತೀನಿ ನೋಡ್ರಿ. ಇನ್ನೊಂದು ಸ್ವಲ್ಪ ಎಣ್ಣೆ ತಿಕ್ಕೋತೀನಿ ರೀ. ನಾವು ಚೊಂಗೆ ಎಷ್ಟು ಮಾಡ್ತೀವಿ ಆ ಸೈಜ್ನಾಗ ಒಂದಿಷ್ಟು ಹೋಳಿ ಮಾಡಿ ಇಡ್ತೀನಿ ರೀ. ಒಮ್ಮೆ ಒಂದು ಸ್ವಲ್ಪ ಹೋಳಿ ಮಾಡಿ ಇಟ್ಕೊಂಡು ಅಂದ್ರೆ ಮಾಡೋಕೆ ಈಸಿ ಆಗ್ತದೆ. ಇದಿಷ್ಟು ತೊಗೊಂಡೇನಿ ರೀ. ಲಟ್ಟಿಸ್ಕೊತೀನಿ ನೋಡ್ರಿ. ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ತೀನಿ ರೀ. ನಾವು ಡೈರೆಕ್ಟ್ ಚೊಂಗೆ ಮಣಿ ಮೇಲೆ ಮಾಡಿದೆ ಅಂದ್ರೆ ಬಿರುಸಾಗ್ತವೆ. ಈ ಥರ ಪದರಾಗಿ ಮಾಡ್ತೀನಿ ರೀ. ಅಂದ್ರೆ ಚೊಂಗೆ ಭಾಳ ಮೆತ್ತಗೆ ಆಗ್ತಾವ್ರಿ ಈ ಥರ ಮಾಡಿದೆ ಅಂದ್ರೆ. ಸ್ವಲ್ಪ ಲಾಟಿಸ್ಕೊತೀನಿ ರೀ. ಚೊಂಗೆ ಮಣಿ ಎಷ್ಟದ ಚೊಂಗೆದ ಕಲ್ಲು ಅದೇ ಸೈಜ್ ಮೇಲೆ ಮಾಡ್ಕೊತೀನಿ ರೀ. ಈಗ ಎಷ್ಟು ಲಾಟಿಸ್ಕೊಂತೀನಿ ರೀ. ಚೊಂಗೆ ಕಲ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದು ಹಾಕ್ತೀನಿ ರೀ. ಈಗ ಅದ್ರ ಮೇಲೆ ಹಾಕಿ ನಾನು ಸ್ವಲ್ಪ ಲಾಟಿಸ್ಕೊತೀನಿ ರೀ. ಅದರದ್ದು ಹಚ್ಚು ಮೂಡ್ಬೇಕಂತೇಳಿ ಈ ಥರ ಮಾಡ್ತೀನಿ ರೀ. ಒಂದು ಜರ ಪ್ರೆಸ್ ಮಾಡಿದ್ರೆ ಐತ್ರಿ ಅದ್ರದ್ದು ಹಚ್ಚನು ಮೂಡ್ತಾವೆ. ಡಿಸೈನ್ ಆಗ್ಯದ ನೋಡ್ರಿ. ಈಗ ಬೇಯಿಸ್ಕೊತೀನಿ. ಇದು ಹಂಚು ಬಿಸಿಗಿಟ್ಟೀನಿ. ಹಂಚು ಕಾಲದ ಹಂಚನೆ ಹಾಕೀನಿ ರೀ. ಸ್ವಲ್ಪ ಎಣ್ಣೆ ಹಚ್ಚಿ ಚೆಂದಾಗಿ ದಿಪ್ಪ ಇರ್ತದೆ. ಸ್ವಲ್ಪ ಒತ್ತಿ ಬೇಯಿಸ್ಕೋಬೇಕ್ರಿ. ತಿರ್ಗಿಸಿ ಬೇಯಿಸಿದೆ ಅಂದ್ರೆ ಚೆಂದ ಬೈತವೆ. ಈ ಥರ ನೀಟಾಗಿ ಬೇಯಿಸ್ಕೋಬೇಕ್ರಿ. ಇದು ದಿಪ್ಪ ಇರ್ತದೆ. ತಿರ್ಗಿಸಿ ಬೇಯಿಸ್ಬೇಕ್ರಿ. ಅಂದ್ರೆ ಮೆತ್ತಗೂ ಅಂತ ಪದರ ಈಗ ನೋಡ್ರಿ ಚೊಂಗೆ ಎಷ್ಟು ಮೆತ್ತಗಾಗ್ಯಾವ. ಒಂದು ಪದರ ಮಾಡೋದಕ್ಕಿಂತಲೂ ಈ ಥರ ಮಾಡ್ಬೇಕು ನಾವು. ಇದಕ್ಕೆ ಮಸಾಲೆ ಹಚ್ಕೋತೀನಿ ನೋಡ್ರಿ. ಪಾಕ ಗಟ್ಟಿ ಪಾಕ ಮಾಡಿ ಇಟ್ಕೊಂಡಿದ್ರಿ. ಅದು ಈ ಥರ ಚೊಂಗೆದ ಮ್ಯಾಗ ಹಾಕ್ಕೊತೀನಿ. ಈಗ ಚೊಂಗೆದ ಮ್ಯಾಗ ಹಾಕ್ಕೊಂಡು ಈಗೇನು ಮಿಕ್ಸಿಗೆ ಕೊಬ್ಬರಿ 1 ಕಪ್ ಕೊಬ್ಬರಿ ತೊಗೊಂಡಿದ್ದು ತುರಿದು ಗೋಡಂಬಿ ಬಾದಾಮಿ ಗಸಗಸೆ ಏಲಕ್ಕಿ ಮಿಕ್ಸಿಗೆ ಹಾಕಿದ್ರಿ. ಅದೆಲ್ಲ ರೆಡಿ ಮಾಡ್ಕೊಂಡು ಚೊಂಗೆದ ಮ್ಯಾಗ ಹಾಕ್ತೀನಿ. ಈ ಥರ ಎಲ್ಲ ಚೊಂಗೆಗೆ ಇದೇ ಥರ ಹಾಕ್ಕೋಬೇಕ್ರಿ. ಒಂದ್ರ ಮ್ಯಾಗ ಒಂದಿಟ್ಟು
ಎರಡು ಸೈಡ್ ಆಗ್ತದೆ ಅದು ಮಸಾಲೆ ಹಿಂಗಿಟ್ಟು ಮಾಡಿದ್ವಿ ಅಂದ್ರೆ ಎರಡು ಸೈಡ ಮಸಾಲೆ ಹತ್ತಿರ್ತದೆ. ಈ ಥರ ಮಾಡಿ ನೋಡಿರಿ ನೀವು ತಿಂದು ಭಾಳ ಟೇಸ್ಟ್ ಆಗ್ತಾವ್ರಿ. ಎಲ್ಲ ಚೊಂಗ್ಯಾಕೆ ಇದೇ ಥರ ಮಾಡ್ಕೊತೀನಿ ರೀ. ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಇದು ಚೊಂಗೆ. ಎಲ್ಲ ಇದೇ ಥರ ಮಸಾಲೆ ಹಚ್ಕೊಂಡು ನೋಡಿರಿ ರೆಡಿ ಮಾಡ್ಕೊಂಡು ನೋಡಿರಿ. ಎಲ್ಲ ರೆಡಿ ಆಗ್ಯದ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದ.